ಕಲಿಸಿದ ನಮ್ಮ ಗುರುವಿಗೆ ಶಿರವ ಮತ್ತೆ ಮಳೆಯ ಪ್ರಮಾಣ ಆಗಿರಬಹುದು ಇವೇನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನಾಗ್ತವೆ ಬದಲಾವಣೆ ಆಗ್ತಾ ಹೋಗ್ತವೆ. ಹೌದಲ್ಲ, ಇವತ್ತು ನೋಡಿ ಹಿಮಾಲಯ ಪರ್ವತದೊಳಗೆ ಅಂದರೆ ಮತ್ತು ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆ ಬರುತ್ತದೆ. ಆದರೆ ಅದೇ ರೀತಿ ರಾಜಸ್ಥಾನದಲ್ಲಿ ತರಂಗ ಅಂತೇಳಿ ಕರಿತೀವಿ. ಏನಂತೀವಿ? ತರಂಗ ಅಂತ ಕರಿತೀವಿ. ಸೊ ಇಫ್ ಯು ಕ್ಯಾನ್ ಎನಿಥಿಂಗ್ ಈಸ್ ಕಾಲ್ಡ್ ಆಸ್ ಅ ವೇವ್, ಇಟ್ ಶುಡ್ ಬಿ ಮೂವ್. ಓಕೆ, ತಗ್ಗುಗಳ ನಡುವಿನ ದೂರವನ್ನು ನಾವೇನಂತ ಕರಿತೀವಿ? ಎಂತ ಕರಿತೀವಿ? ತರಂಗ ದೂರ ಅಂತ ಹೇಳಿ ಕರಿತೀವಿ. ಹೌದಾ? ಇಲ್ಲಿ ಎರಡು ತಗ್ಗದು, ಓಕೆ, ಎರಡು ಉಬ್ಬದು. ಸೊ ದಿಸ್ ಕ್ರಸ್ಟ್ ಆ್ಯಂಡ್ ಟ್ರಫ್, ದ ಡಿಸ್ಟೆನ್ಸ್ ಬಿಟ್ವೀನ್ ಟು ಆಲ್ಟರ್ನೇಟಿವ್ ಆರ್ ಟು ಕನ್ಸೆಕ್ಟಿವ್ ಟ್ರಫ್ಸ್ ಆ್ಯಂಡ್ ಕ್ರಸ್ಟ್ ಆರ್ ನೋನ್ ಆಸ್ ವೇವ್ ಲೆಂತ್. ಗೊತ್ತಾಯ್ತಾ? ಸೊ ಇಲ್ಲಿ ಒಂದು ಉಬ್ಬದ, ಇಲ್ಲಿ ಒಂದು ಉಬ್ಬದ. ಓಕೆ, ಎರಡು ಉಬ್ಬುಗಳ ನಡುವಿನ ದೂರವನ್ನು ನಾವೇನಂತ ಕರಿತೀವಿ? ತರಂಗ ದೂರ ಅಥವಾ ವೇವ್ ಲೆಂತ್ ಅಂತ ಕರಿತೀವಿ. ಅಂದರೆ ಮಂಜುಗಡ್ಡೆ ಅಂತ ಹೇಳಿ ಕರಿತೀವಿ, ಘನ ಕಾರ್ಬನ್ ಡೈಆಕ್ಸೈಡ್. ಅಂದರೆ ಸೊ ಬೈ ಅಪ್ಲೈಯಿಂಗ್ ಹೈ ಪ್ರೆಷರ್ ವಿ ಕ್ಯಾನ್ store the carbon dioxide in the form of solid. So by reducing the atmospheric pressure or by reducing the atmospheric, we convert the solid carbon dioxide into a gaseous carbon dioxide. ಸೊ ಯಾವಾಗ ನಾವು ಅದರಲ್ಲಿ ಒತ್ತಡವನ್ನು ಕಡಿಮೆ ಮಾಡ್ತೀವೋ, ವಾತಾವರಣದ ಒತ್ತಡಕ್ಕೆ ಅದನ್ನು ರೆಡ್ಯೂಸ್ ಮಾಡ್ತೀವೋ ಅಥವಾ ಒತ್ತಡವನ್ನು ಪ್ರೆಷರನ್ನು ಕಡಿಮೆ ಮಾಡ್ತೀವೋ, ಅವಾಗ ಏನಾಗ್ತದಪ್ಪ ಅಂದ್ರೆ ಇಟ್ ಬಿಕಮ್ ಟು ಗ್ಯಾಸಿಯಸ್ ಫಾರ್ಮ್. ಸೊ ಇದು ವೆರಿ ಇಂಪಾರ್ಟೆಂಟ್. ಭಾಳ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಈ ಕ್ವಶನ್ ಕೇಳಿದ್ದಾರೆ. ಏನಂದ್ರೆ ಡ್ರೈ ಐಸ್ ಅಥವಾ ಶುಷ್ಕ ಮಂಜು ಲ್ಯಾಟಿನ್ ಭಾಷೆಯಲ್ಲಿ ಇರ್ತಕ್ಕಂಥ ಆ ಲ್ಯಾಟಿನ್ ಭಾಷೆಯಲ್ಲಿ ಇರ್ತಕ್ಕಂಥ ಅವುಗಳ ಹೆಸರಿನ ಮೊದಲ ಅಕ್ಷರಗಳನ್ನು ಬಳಸ್ಕೊಂಡು ನಾವೇನು ಮಾಡಿದ್ವಿ? ಕೆಲವೊಂದಿಷ್ಟು ಧಾತುಗಳ ಸಂಕೇತಗಳನ್ನು ಇಲ್ಲಿ ನಿರೂಪಿಸಿದ್ದೇವೆ. ಅಂದ್ರೇನು? ಫಸ್ಟ್ ಫಾರ್ ಎಕ್ಸಾಂಪಲ್ ಲ್ಯಾಟಿನ್ ಭಾಷೆ ಒಳಗೆ ಐರನ್ ಏನಂತ ಕರಿತೀವಿ? ಫೆರಸ್ ಅಂತ ಕರಿತೀವಿ. ಫೆರಸ್ ಅಂತ ಕರೆಯೋದ್ರಿಂದ ನಾವೇನು ಮಾಡಿದ್ದೀವಿ? Fe ಅಂತ ಹೇಳ್ಕೊಂಡಿದ್ದೀವಿ. ಸೊ ಸೋಡಿಯಂಗೆ ಅವುಗಳ ಲ್ಯಾಟಿನ್ ಭಾಷೆ ಒಳಗೆ ಅಂತ ಕರೀತಾರೆ ನೇಟ್ರಿಯಂ ಅಂತ ಕರಿತೀವಿ. ಸೊ ದಟ್ ವಿ ಹ್ಯಾವ್ ಟೇಕ್ ದ ಸಿಂಬಲ್ ಆಫ್ ಸೋಡಿಯಂ ಆಸ್ ಅ Na. ಅಟ್ ದ ಸೇಮ್ ಟೈಮ್ Au ಅಂದರೆ ಆರನ್. ಸೊ ಅವುಗಳ ಲ್ಯಾಟಿನ್ ಭಾಷೆಯಲ್ಲಿ ಗೋಲ್ಡ್ ಅಂತ ಕರೀತಾರೆ, ಆರಾಮ್ ಅಂತ ಕರೀತಾರೆ. ಆರಾಮ್ ಅಂತ ಕರೆಯೋದ್ರಿಂದ ನಾವೇನು ಅದರ ಸಿಂಬಲ್ ಏನಂತ ತಗೊಂಡಿವಿ? Au ಅಂತ ತಗೊಂಡಿವಿ. ಸೊ ಬೈ ದಿ ಆಲ್ these expectations, all these experiments, we have said that some of the names of elements are derived from their letters of English name. Some of the symbols of the elements are derived from their some of the letters of their English name. Some they are derived from their Latin language or Latin name. ಅರ್ಥ ಆಯ್ತಾ? ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ ತಗೊಂಡಿದ್ದು, ಬಟ್ ಐರನ್ ಫೆರಸ್ ಇಂದ ತಗೊಂಡಿದ್ದು. ಅದೇ ರೀತಿ ಸೋಡಿಯಂ ಏನಿದೆ? ಸಿಂಬಲ್ಸ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಧಾತುಗಳ ಸಂಕೇತಗಳು ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಅಟಾಮಿಕ್ ಮಾಸ್. ಏನು ಕೊಟ್ಟಿದ್ದಾರೆ? ಅಟಾಮಿಕ್ಸ್. ಸೊ ಮತ್ತೆ ಯಾವಾಗ ನೀವು ಹೇಳ್ತೀರಿ? ಸೊ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರಲ್ಲ. ಸೊ ಸಿಂಬಲ್ಸ್ ಆಫ್ ಅಲ್ಯೂಮಿನಿಯಂ ಅಂದರೆ ಅಲ್ಯೂಮಿನಿಯಂ. ಸೊ ಹೇಳ್ತಾವ್ರಿ ಅಲ್ಯೂಮಿನಿಯಂ Al, ನಿಕ್ಕಲ್, ಕಾಪರ್, ಐರನ್, ದೆನ್ ಸಿಲಿಕಾನ್, ದೆನ್ hydrogen, helium, chlorine, boron, sodium ಏನಿದೆ? ಸೋಡಿಯಂ, ಸಲ್ಫರ್, ಜಿಂಕ್ ನೋಡ್ರಿ Z ಅಂತ ತಗೊಂತೀವಿ. ಸಲ್ಫರ್ Su ಬರಲ್ಲ, S ಅಷ್ಟೇ. ಸಲ್ಫರ್ Su ಬರಲ್ಲ, S ಅಷ್ಟೇ ಸಲ್ಫರ್. ಜಿಂಕ್. ನೆಕ್ಸ್ಟ್ ಕ್ಯಾಡ್ಮಿಯಂ, Pb ಅಂದ್ರೆ ಏನ್ರಿ? ಲೆಡ್ ಏನು ಕರಿತೀವಿ? Pb ಅಂತ ಕರಿತೀವಿ. ಕ್ಯಾಡ್ಮಿಯಂ, ಬೋರಾನ್ then reaction with acids. Reaction with acids. So in the more right, for example, sodium reacting flora. That ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವಂತಹ ಸಸ್ಯಗಳಿಗೆ ಏನಂತ ಕರಿತೀವಿ? ಫ್ಲೋರಾ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಪ್ರಾಣಿ ಸಂಪತ್ತಿಗೆ ಏನಂತ ಕರಿತೀವಿ? ಫೌನಾ ಅಂತ ಕರಿತೀವಿ. ಏನಂತ ಕರಿತೀವಿ? ಫೌನಾ ಆ್ಯಂಡ್ ಫ್ಲೋರಾ and fauna. So flora and fauna. So flora andre endri? The plants present in a particular area.